ಹಾಯ್ ಹಲೋ ಎವ್ರಿಬಡಿ ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯೂಟೋರಿಯಲ್ಸ್ ಒನ್ಸ್ ಅಗೇನ್. ವಿದ್ಯಾರ್ಥಿಗಳ ಇವತ್ತಿನ ಸೆಷನ್ ವೆರಿ ಇಂಪಾರ್ಟೆಂಟ್ ಸೆಷನ್. ಯಾಕಪ್ಪ ಅಂದರೆ ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್ ಬ್ಲೂ ಪ್ರಿಂಟ್ 2025-26 ಅಂದರೆ ನೀವು ಬರೀಲಿಕ್ಕೆ ಹೋಗ್ತಾ ಇರುವಂತಹ ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್ ಬ್ಲೂ ಪ್ರಿಂಟನ್ನು ನಿಮ್ಮ ಮುಂದೆ ತೊಗೊಂಡ್ಬರ್ತಾ ಇದ್ದೀನಿ. ಅದೇ ರೀತಿ ಯಾವ ಚಾಪ್ಟರ್ಗಳು ಇಂಪಾರ್ಟೆಂಟ್, ನಮ್ಮ ಸ್ಟ್ರಾಟಜಿ ಯಾವ ರೀತಿ ಇರಬೇಕು, ಯಾವ ರೀತಿ ನಾವು ಸ್ಟಡಿ ಮಾಡಿದ್ರೆ ಸ್ಕೋರನ್ನು ಮಾಡ್ಬೋದು ಅನ್ನೋದನ್ನು ಇವತ್ತಿನ ಕ್ಲಾಸ್ನಲ್ಲಿ ನೋಡುವಂಥ ಕೆಲಸವನ್ನು ಮಾಡುವ. ಸೊ ಯಾವುದೇ ತಡ ಇಲ್ಲದೆ ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇ ಸೆಷನ್. ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಓಕೆ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ಸೆಕ್ಷನ್ಸ್ಗಳು ಯಾವ್ಯಾವ ಬರ್ತಾವೆ ಅಂತೇಳಿ ನಾವು ಫಸ್ಟ್ ನೋಡ್ಕೊಂಡು ಬಿಡುವ. ಸೊ ಇಲ್ಲಿ 4 ಸೆಕ್ಷನ್ಗಳನ್ನು ನೋಡ್ತೀವಿ. ಸೆಕ್ಷನ್ A, ಸೆಕ್ಷನ್ B ಆ್ಯಂಡ್ ಸೆಕ್ಷನ್ C. ಸೊ ಸೆಕ್ಷನ್ A ಇಲ್ಲಿ 1 ಮಾರ್ಕಿನ 20 ಕ್ವಶನ್ಸ್ ಬರ್ತದೆ. ಇದೆಲ್ಲರಿಗೂ ಬಹಳಷ್ಟು ಜನ ಗೊತ್ತಿರ್ತದೆ. ಸೊ 20 ಆನ್ಸರ್ಸ್ಗಳನ್ನು ಬರೀಬೇಕು. ಸೆಕ್ಷನ್ B ನಲ್ಲಿ ವಿ ಹ್ಯಾವ್ 2 ಮಾರ್ಕ್ಸ್ ಕ್ವಶನ್ಸ್, 2 ಮಾರ್ಕ್ಸ್ ಕ್ವಶನ್ಸ್ ಬರ್ತದೆ. 2 ಮಾರ್ಕ್ಸ್ ಅನ್ನೋ ಕ್ವಶನ್ಸ್ ಎಷ್ಟು ಬರೀಬೇಕಪ್ಪ ಅಂದರೆ 6 ಕ್ವಶನ್ಗಳನ್ನು ಬರೀಬೇಕು. 12 ಮಾರ್ಕ್ಸ್ ನಿಮಗೆ ಸಿಗ್ತದೆ. ಆಮೇಲೆ ಸೆಕ್ಷನ್ C ಪ್ರಕಾರ 4 ಮಾರ್ಕ್ಸ್ ಕ್ವಶನ್ ಇರ್ತದೆ. ಅಗೇನ್ ಇವು ಕೂಡ 6 ಕ್ವಶನ್ಗಳನ್ನು ಬರೀಬೇಕು. 6 × 4 24 ಮಾರ್ಕ್ಸ್ ನಿಮಗೆ ಸಿಗ್ತದೆ. ಆ್ಯಂಡ್ ಲಾಸ್ಟ್ ಸೆಕ್ಷನ್ ದಟ್ ಈಸ್ ಸೆಕ್ಷನ್ D 8 ಮಾರ್ಕ್ಸ್ ಕ್ವಶನ್, 3 ಕ್ವಶನ್ಗಳನ್ನು ಬರೀಬೇಕು. ಅಗೇನ್ ನಿಮಗೆ 24 ಮಾರ್ಕ್ಸ್ ಸಿಗ್ತದೆ. 24 + 24 48, 48 + 12 60 ಆ್ಯಂಡ್ 60 + 20 80. ಕರೆಕ್ಟಾ? ಇಲ್ಲಿ ಯಾವುದೇ ಎಕ್ಸ್ಟ್ರಾ ಕ್ವಶನ್ ಇಲ್ಲ. 2 ಮಾರ್ಕ್ಸಿನ 10 ಕ್ವಶನ್ಗಳು ಬರ್ತಾವ್ರಿ, 6 ಬರೀಬೇಕು. 4 ಮಾರ್ಕ್ಸ್ ಒಳಗಡೆ ಕೂಡ ಸೇಮ್ ಅಗೇನ್ 10 ಕ್ವಶನನ್ನು ಕೇಳ್ತಾರೆ, 6 ಬರೀಬೇಕು. ಆಮೇಲೆ 8 ಮಾರ್ಕ್ಸಿನ 5 ಕ್ವಶನ್ಗಳನ್ನು ಕೇಳ್ತಾರೆ, ಯಾವುದಾದ್ರೆ 3 ಬರೀಬೇಕು. ಸೊ ಇದು ನಮ್ಮ ಪ್ಯಾಟರ್ನ್ ಆಗಿರ್ತದೆ. ಇಲ್ಲಿ ಯಾವುದೇ ರೀತಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ಗಳು ಇಲ್ಲ. ಆಸ್ ಲೈಕ್ ಇನ್ ಎಕನಾಮಿಕ್ಸ್ ಇಲ್ಲಿ ನಮ್ಮಲ್ಲಿ ಯಾವುದೇ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಬರೋದಿಲ್ಲ ಬಿಸ್ನೆಸ್ ಸ್ಟಡಿಯಲ್ಲಿ. ಸೊ ಇದು ನಮ್ಮ ಪ್ಯಾಟರ್ನ್ ಅಥವಾ ಕ್ವಶನ್ ಪೇಪರ್ ಸ್ಟ್ರಕ್ಚರ್ ಆಗಿರ್ತದೆ. ಈಗ ಟೋಟಲಿ ದೇರ್ ಆರ್ 11 ಚಾಪ್ಟರ್ಸ್. ಆ 11 ಚಾಪ್ಟರ್ಸ್ಗಳಲ್ಲಿ ಯಾವ ಚಾಪ್ಟರ್ ಇಂಪಾರ್ಟೆಂಟ್ ಅನ್ನೋದನ್ನ ಬ್ಲೂ ಪ್ರಿಂಟ್ ನೋಡಿದಾಗ ಗೊತ್ತಾಗ್ತದೆ. 25-26 ಅಪ್ಡೇಟೆಡ್ ಬ್ಲೂ ಪ್ರಿಂಟ್ ಇದಾಗಿರ್ತದೆ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ ಅಂತ ಹೇಳ್ತೀನಿ. ಸೊ ಲೆಟ್ ಅಸ್ ಸ್ಟಾರ್ಟ್ ಈಗ. ಸೊ ಮೊದಲನೇ ಚಾಪ್ಟರ್ ಯಾವುದಪ್ಪ ಅಂದರೆ ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಫಸ್ಟ್ ಚಾಪ್ಟರ್ ಯಾವುದಪ್ಪ ಅಂದರೆ ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್. ಸೊ ಇಲ್ಲಿ ಚಾಪ್ಟರ್ ನಂಬರ್ 1 ಬರ್ಕೊಂತ ಹೋಗ್ತೀನಿ ನಾನು. ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್. ಕನ್ನಡದಲ್ಲಿಯೂ ನಾನು ಊರಲ್ಲಿ ಹೇಳ್ತೀನಿ, ನೀವು ಅಲ್ಲೇ ನೋಟ್ ಡೌನ್ ಮಾಡ್ಕೊಂಬಿಡ್ರಿ. ನಿರ್ವಹಣೆಯ ಸ್ವರೂಪ ಮತ್ತು ಉದ್ದೇಶ ಅಂತ ಕರಿತೀವಿ. ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ ಅಂತ ಕರಿತೀವಿ. ನೇಚರ್ ಆ್ಯಂಡ್ ಸಿಗ್ನಿಫಿಕೆಂಟ್ ಆಫ್ ಮ್ಯಾನೇಜ್ಮೆಂಟ್. 1 ಮಾರ್ಕ್ ಕ್ವಶನ್ಸ್, 2 ಮಾರ್ಕ್ ಕ್ವಶನ್ಸ್, ಆಮೇಲೆ ವಿ ಹ್ಯಾವ್ 4 ಮಾರ್ಕ್ಸ್ ಕ್ವಶನ್ಸ್ ಆ್ಯಂಡ್ ದೆನ್ ವಿ ಹ್ಯಾವ್ 8 ಮಾರ್ಕ್ಸ್ ಕ್ವಶನ್. ಓಕೆ, ಈಗ ಈ ಚಾಪ್ಟರಲ್ಲಿ ನಮಗೆ ಇರೋದು 1 ಮಾರ್ಕ್ಸಿನ 2 ಪ್ರಶ್ನೆಗಳದವ್ರಿ. ಅದಾದ ನಂತರ 2 ಮಾರ್ಕ್ಸ್ ವಿ ಹ್ಯಾವ್ 1 ಕ್ವಶನ್, 4 ಮಾರ್ಕ್ಸ್ ಕ್ವಶನ್ಸ್ ಈ ಚಾಪ್ಟರಿಂದ ಇಲ್ಲ. ಆಮೇಲೆ 8 ಅಂಕಗಳ 1 ಪ್ರಶ್ನೆ ನಮಗೆ ಈ ಚಾಪ್ಟರ್ನಲ್ಲಿ ನೋಡೋಕೆ ಸಿಗ್ತದೆ. ಇನ್ನು ಸೆಕೆಂಡ್ ಚಾಪ್ಟರ್ ಯಾವುದಪ್ಪ ಅಂದರೆ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, ನಿರ್ವಹಣೆಯ ತತ್ವಗಳು. ನಾನು ಶಾರ್ಟ್ ಫಾರ್ಮ್ದಾಗ ಬರಿತಾ ಇದ್ದೀನಿ ಮ್ಯಾನೇಜ್ಮೆಂಟ್ ಅಂತೇಳಿ. ನಿರ್ವಹಣೆಯ ತತ್ವಗಳು, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಸೊ ಈ ಚಾಪ್ಟರಿಂದ 1 ಮಾರ್ಕಿನ ಅಗೇನ್ 2 ಕ್ವಶನ್ಸ್, 2 ಮಾರ್ಕಿನ 1 ಕ್ವಶನ್, 4 ಮಾರ್ಕ್ಸಿನ 1 ಕ್ವಶನ್, 8 ಮಾರ್ಕ್ಸ್ ಈ ಚಾಪ್ಟರಿಂದ ಇರುವುದಿಲ್ಲ. ಫಸ್ಟ್ ಬ್ಲೂ ಪ್ರಿಂಟ್ ನೋಡ್ಕೊತ ಹೋಗೊಂಡ್ರಿ. ಇದಾದ ನಂತರ ಯಾವ ಚಾಪ್ಟರ್ ಇಂಪಾರ್ಟೆಂಟ್, ಯಾವ ಚಾಪ್ಟರ್ಗಳನ್ನ ಸ್ಟಡಿ ಮಾಡಿದರೆ ನಮಗೆ ಪಾಸಿಂಗ್ ಮಾರ್ಕ್ಸ್ ಅಥವಾ ಚಲೋ ಮಾರ್ಕ್ಸ್ ತೊಗೊಳ್ಬೋದು ಅನ್ನೋದನ್ನು ಹೇಳ್ತೀನಿ ನಾನು. ಆಮೇಲೆ 3ನೇ ಚಾಪ್ಟರ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂದರೆ ವ್ಯವಹಾರ ಪರಿಸರ ಅಂತ ಕರಿತೀವಿ. ಸೊ ವ್ಯವಹಾರ ಪರಿಸರದಿಂದ 1 ಮಾರ್ಕ್ಸಿನ 1 ಕ್ವಶನ್ ಇರ್ತದೆ, 2 ಮಾರ್ಕ್ಸಿನ ಯಾವುದೇ ಕ್ವಶನ್ ಇಲ್ಲಿ ಇಲ್ಲ, 4 ಮಾರ್ಕ್ಸಿನ 2 ಕ್ವಶನ್, 8 ಮಾರ್ಕ್ಸ್ದು ಕೂಡ ಯಾವುದೇ ಪ್ರಶ್ನೆ ಇಲ್ಲಿ ಇಲ್ಲ. ಆಮೇಲೆ 4ನೇ ಚಾಪ್ಟರ್ ಇನ್ನು 5 ಕಾರ್ಯಗಳು ಚಲೋ ಆಗ್ತಾವೆ. ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. 5 ಫಂಕ್ಷನ್ಸ್, 5 ನಿರ್ವಹಣೆಯ ಕಾರ್ಯಗಳು. ಅದೇ ಪ್ರತಿಯೊಂದು ಚಾಪ್ಟರ್ ಹಾಕುವಂತ ಹೋಗ್ತದೆ. ಸೊ ಅದರೊಳಗಡೆ 4th ಚಾಪ್ಟರ್ ಈಸ್ ಕಾಲ್ಡ್ ಆಸ್ ಪ್ಲ್ಯಾನಿಂಗ್. 5th ಚಾಪ್ಟರ್ ವಿ ಹ್ಯಾವ್ ಆರ್ಗನೈಸಿಂಗ್, ಸಂಘಟಿಸುವಿಕೆ, ಯೋಜಿಸುವಿಕೆ, ಸಂಘಟಿಸುವಿಕೆ. 6ನೇದು ವಿ ಹ್ಯಾವ್ ಸ್ಟಾಫಿಂಗ್,
ಸಿಬ್ಬಂದಿ ನಿರ್ವಹಣೆ ಅಂತ ಕರಿತೀವಿ. ಏಳನೇದು ವಿ ಹ್ಯಾವ್ ಡೈರೆಕ್ಟಿಂಗ್, ನಿರ್ದೇಶಿಸುವಿಕೆ ಅಂತ ಕರಿತೀವಿ. ಆ್ಯಂಡ್ ಏಟ್ತ್ ಒನ್ ವಿ ಹ್ಯಾವ್ ಕಂಟ್ರೋಲಿಂಗ್, ದಟ್ ಈಸ್ ನಿಯಂತ್ರಿಸುವಿಕೆ ಅಂತ ಕರಿತೀವಿ. ಅದಾದ ನಂತರ ಇಲ್ಲಿಗೆ ಫಸ್ಟ್ ಬುಕ್ ಮುಗೀತದೆ. ಫಸ್ಟ್ ಬುಕ್ ಒಂದನೇ ಬುಕ್ ಕಂಪ್ಲೀಟ್ ಆಗ್ತದೆ. ಈಗ ಬುಕ್ 2ನಲ್ಲಿ ಚಾಪ್ಟರ್ ನಂಬರ್ 9 ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ, ಹಣಕಾಸಿನ ನಿರ್ವಹಣೆ. ಚಾಪ್ಟರ್ ನಂಬರ್ 10 ವೆರಿ ಇಂಪಾರ್ಟೆಂಟ್ ಚಾಪ್ಟರ್, ಮಾರಾಟ ಪ್ರಕ್ರಿಯೆ, ಅದನ್ನು ಇಂಗ್ಲೀಷ್ನಲ್ಲಿ ಮಾರ್ಕೆಟಿಂಗ್ ಅಂತ ಕರಿತೀವಿ. ಆ್ಯಂಡ್ ಚಾಪ್ಟರ್ ನಂಬರ್ 11 ಲಾಸ್ಟ್ ಚಾಪ್ಟರ್ ಆಫ್ ಯುವರ್ ಸಿಲೆಬಸ್, ಕನ್ಸ್ಯೂಮರ್ ಪ್ರೊಟೆಕ್ಷನ್, ಗ್ರಾಹಕ ರಕ್ಷಣೆ ಅಂತ ಕರಿತೀವಿ. ಓಕೆ, ಸೊ ಇವು 11 ಚಾಪ್ಟರ್ಗಳು ನಮ್ಮ ಸಿಲೆಬಸ್ನಲ್ಲಿ ಇರೋದ್ರಿ. ಓಕೆ, ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, ಬಿಸ್ನೆಸ್ ಎನ್ವಿರಾನ್ಮೆಂಟ್, ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಮಾರ್ಕೆಟಿಂಗ್, ಕನ್ಸ್ಯೂಮರ್ ಪ್ರೊಟೆಕ್ಷನ್. ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ, ನಿರ್ವಹಣೆ ತತ್ವಗಳು, ವ್ಯವಹಾರ ಪರಿಸರ, ಯೋಜಿಸುವಿಕೆ, ಸಂಘಟಿಸುವಿಕೆ, ಸಿಬ್ಬಂದಿ ನಿರ್ವಹಣೆ, ನಿರ್ದೇಶಿಸುವಿಕೆ, ನಿಯಂತ್ರಿಸುವಿಕೆ, ಹಣಕಾಸಿನ ನಿರ್ವಹಣೆ, ಮಾರಾಟ ಪ್ರಕ್ರಿಯೆ, ಗ್ರಾಹಕರ ರಕ್ಷಣೆ. 11 ಚಾಪ್ಟರ್ಗಳನ್ನು ಬ್ಲೂ ಪ್ರಿಂಟನ್ನು ಫಸ್ಟ್ ನೋಡ್ಕೊಂಡ್ಬಿಡೋಣ. ಆಲ್ರೆಡಿ 3 ಬ್ಲೂ ಪ್ರಿಂಟ್ಗಳನ್ನು ಕೊಟ್ಟಿದ್ದೀನಿ, 3 ಚಾಪ್ಟರ್ದು. ಈಗ 4ನೇ ಚಾಪ್ಟರ್ ಬಂದುಬಿಟ್ಟು ಪ್ಲ್ಯಾನಿಂಗ್. ಸೊ ಪ್ಲ್ಯಾನಿಂಗ್ನಲ್ಲಿ 1 ಮಾರ್ಕ್ಸಿನ 2 ಕ್ವಶನ್ ಅದ, ಆಮೇಲೆ 2 ಮಾರ್ಕ್ಸಿನ 1 ಕ್ವಶನ್ ಅದ, 4 ಮಾರ್ಕ್ಸಿನ 1 ಕ್ವಶನ್, ಯಾವುದೇ 8 ಅಂಕದ ಪ್ರಶ್ನೆ ಇಲ್ಲ. ಇನ್ನು ಆರ್ಗನೈಸಿಂಗ್, ಸಂಘಟಿಸುವಿಕೆ ಕೂಡ 1 ಮಾರ್ಕ್ಸಿನ 2 ಕ್ವಶನ್, 2 ಮಾರ್ಕ್ಸಿನ 1 ಕ್ವಶನ್, ಆಮೇಲೆ 4 ಮಾರ್ಕ್ಸ್ ಯಾವುದೇ ಪ್ರಶ್ನೆ ಇಲ್ಲ, 8 ಮಾರ್ಕ್ಸ್ 1 ಕ್ವಶನ್ ಸಂಘಟಿಸುವಿಕೆಯಿಂದ ನಮಗೆ ಸಿಗ್ತದೆ. ಆಮೇಲೆ ಚಾಪ್ಟರ್ ನಂಬರ್ 6 ಸ್ಟಾಫಿಂಗ್, ಸಿಬ್ಬಂದಿ ನಿರ್ವಹಣೆ, ಇಲ್ಲಿ ಕೂಡ 1 ಮಾರ್ಕ್ಸಿನ 2 ಕ್ವಶನ್ ಬರ್ತದೆ ರೀ. ಸ್ಟಾಫಿಂಗಿಂದ 2 ಮಾರ್ಕ್ಸಿನ 1 ಪ್ರಶ್ನೆ, 4 ಮಾರ್ಕ್ಸಿನ 1 ಪ್ರಶ್ನೆ, 8 ಮಾರ್ಕ್ಸಿನ 1 ಪ್ರಶ್ನೆ. ಹ್ಯೂಜ್ ಚಾಪ್ಟರ್ ಇದು, ದೊಡ್ಡ ಚಾಪ್ಟರ್ ಅದ. 4 ಮಾರ್ಕ್ಸಿನ ಪ್ರಶ್ನೆ ಕೂಡ ಅದ, 8 ಮಾರ್ಕ್ಸಿನ ಪ್ರಶ್ನೆ ಕೂಡ ಅದ. ಓಕೆ, ನೆಕ್ಸ್ಟ್ ಡೈರೆಕ್ಟಿಂಗ್, ನಿರ್ದೇಶಿಸುವಿಕೆ. ಇಲ್ಲಿ 1 ಮಾರ್ಕ್ಸಿನ 2 ಕ್ವಶನ್, 2 ಮಾರ್ಕ್ಸಿನ 1 ಕ್ವಶನ್, 4 ಮಾರ್ಕ್ಸಿನ ಯಾವುದೇ ಪ್ರಶ್ನೆಗಳನ್ನು ನೋಡಲಿಕ್ಕೆ ಇಲ್ಲಿ ಸಿಗೋದಿಲ್ಲ. 8 ಮಾರ್ಕ್ಸಿನ 1 ಪ್ರಶ್ನೆ ನಿರ್ದೇಶಿಸುವಿಕೆಯಿಂದ ಬರ್ತದೆ. ಇನ್ನು ಕಂಟ್ರೋಲಿಂಗ್ಗೆ ಬಂದರೆ ನಿಯಂತ್ರಿಸುವಿಕೆ, 1 ಮಾರ್ಕ್ಸಿನ ಒಂದೇ 1 ಪ್ರಶ್ನೆ ಅದ ಇಲ್ಲಿ, 2 ಮಾರ್ಕ್ಸಿನ 1 ಪ್ರಶ್ನೆ, 4 ಮಾರ್ಕ್ಸಿನ 1 ಪ್ರಶ್ನೆ, 8 ಮಾರ್ಕ್ಸಿನ ಯಾವುದೇ ಪ್ರಶ್ನೆ ನಿಯಂತ್ರಿಸುವಿಕೆಯಿಂದ ಇಲ್ಲ. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ 1 ಮಾರ್ಕ್ಸಿನ 2 ಪ್ರಶ್ನೆ, 2 ಮಾರ್ಕ್ಸಿನ 1 ಪ್ರಶ್ನೆ, 4 ಮಾರ್ಕ್ಸಿನ 1 ಪ್ರಶ್ನೆ, 8 ಮಾರ್ಕ್ಸ್ದು ಯಾವುದೇ ಪ್ರಶ್ನೆ ಇಲ್ಲಿ ಕಾಣೋದಿಲ್ಲ. ಆಮೇಲೆ 10ನೇ ಚಾಪ್ಟರ್ ಮಾರ್ಕೆಟಿಂಗ್, ಮಾರಾಟ ಪ್ರಕ್ರಿಯೆ, ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್, ಬಹಳ ಹ್ಯೂಜ್ ಚಾಪ್ಟರ್ ಕೂಡ ಇದು. 1 ಮಾರ್ಕ್ಸಿನ 3 ಪ್ರಶ್ನೆಗಳು, 2 ಮಾರ್ಕ್ಸಿನ 1 ಪ್ರಶ್ನೆ, 4 ಮಾರ್ಕ್ಸಿನ 2 ಪ್ರಶ್ನೆ, 8 ಮಾರ್ಕ್ಸಿನ 1 ಪ್ರಶ್ನೆ. ಬಹುಶಃ 4 ಮಾರ್ಕ್ಸ್ ಕ್ಯಾಟಗರಿಯಲ್ಲಿ ವ್ಯವಹಾರ ಪರಿಸರ ಬಿಟ್ಟರೆ ಮಾರ್ಕೆಟಿಂಗ್, ಮಾರಾಟ ಪ್ರಕ್ರಿಯೆಯಲ್ಲಿನ 2 ಕ್ವಶನ್ ಅದ. ಇಲ್ಲಿ 8 ಮಾರ್ಕ್ಸ್ದು 1 ಕ್ವಶನ್ ಅದ, 4 ಮಾರ್ಕ್ಸ್ದು 2 ಕ್ವಶನ್ ಅದಾವು, ಆಮೇಲೆ 2 ಮಾರ್ಕ್ಸಿನ 1 ಮಾರ್ಕ್ಸಿನ 3. ಹ್ಯೂಜ್ ಚಾಪ್ಟರ್ ಇದು. ಆಮೇಲೆ ಕನ್ಸ್ಯೂಮರ್ ಪ್ರೊಟೆಕ್ಷನ್, ಗ್ರಾಹಕ ಸಂರಕ್ಷಣೆಗೆ ಬಂದರೆ 1 ಮಾರ್ಕ್ಸಿನ 1 ಪ್ರಶ್ನೆ, 2 ಮಾರ್ಕ್ಸಿನ 1 ಪ್ರಶ್ನೆ, 4 ಮಾರ್ಕ್ಸಿನ 1, 8 ಮಾರ್ಕ್ಸ್ ಯಾವುದೇ ಇಲ್ಲ. ಸೊ ಇದು ನಮ್ಮ ಮುಂದೆ ಬ್ಲೂ ಪ್ರಿಂಟ್ ಈ ರೀತಿ ನಿಮಗೆ ಕಾಣ್ತಾ ಇದೆ. ಓಕೆ, ಸೊ ಈ ಬ್ಲೂ ಪ್ರಿಂಟನ್ನು ನೋಡಿದಾಗ ನಾವು ಯಾವ ರೀತಿ ಸ್ಟಡಿ ಮಾಡಬೇಕು ಅನ್ನೋದನ್ನು ನೋಡ್ಕೊತ ಹೋಗಬೇಕು. ಮೊದಲನೇದಾಗಿ 8 ಮಾರ್ಕ್ಸ್ 1, 2, 3, 4, 5 5 ಕ್ವಶನ್ಗಳನ್ನು ಕೇಳ್ತಾರೆ. ನಾವು 3 ಕ್ವಶನ್ಗಳನ್ನು ಮಾಡಬೇಕಾಗ್ತದೆ. 4 ಮಾರ್ಕ್ಸ್ 1, 2, 3, 4, 5, 6, 7, 9, 10 10 ಪ್ರಶ್ನೆಗಳು, 10ರಲ್ಲಿ 6. ಇಲ್ಲಿ ಕೂಡ 10ರಲ್ಲಿ 6, ಇಲ್ಲಿ 20ಕ್ಕೆ 20 ಪ್ರಶ್ನೆಗಳನ್ನು ಬರೀಬೇಕಾಗ್ತದೆ. ಈಗ ಇದು ಏನು ಮಾಡಬೇಕು ಅನ್ನೋದು ನಾನು ಆಮೇಲೆ ಹೇಳ್ತೀನಿ. 8 ಮಾರ್ಕ್ಸ್ ಕ್ಯಾಟಗರಿ ಅಥವಾ ಫಸ್ಟ್ ಚಾಪ್ಟರ್ ವೈಸ್ ಹೋಗ್ಬಿಡೋಣ. ಚಾಪ್ಟರ್ ವೈಸ್ ನನಗೆ ಇಂಪಾರ್ಟೆಂಟ್ ಅನಿಸೋದು ಬಿಸ್ನೆಸ್ ಎನ್ವಿರಾನ್ಮೆಂಟ್. ಸರ್ ಯಾಕೆ ನೀವು ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಇದ್ದೀರಿ? ಅಲ್ಲಿ 8 ಮಾರ್ಕ್ಸ್ ಪ್ರಶ್ನೆನೂ ಇಲ್ಲ ಮತ್ತು 2 ಮಾರ್ಕ್ಸ್ ಪ್ರಶ್ನೆನೂ ಇಲ್ಲ, ಸ್ಟಿಲ್ ಅದನ್ನು ಯಾಕೆ ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀರಿ ಸರ್ ಅಂತ ನಿಮ್ಮಲ್ಲಿ ಪ್ರಶ್ನೆ ಉದ್ಭವಿಸಬಹುದು. ಬಿಸ್ನೆಸ್ ಎನ್ವಿರಾನ್ಮೆಂಟ್ ಒಳಗಡೆ ಕೇವಲ 3 ಕಾನ್ಸೆಪ್ಟ್ಗಳದಾವ ರೀ. ಒಂದು ಎಲಿಮೆಂಟ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್, ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್, ಲಿಮಿಟೇಷನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ, ಡಿಸ್ಅಡ್ವಾಂಟೇಜಸ್ ಅಂತ ಕರಿತೀವಿ. ವ್ಯವಹಾರ ಪರಿಸರದ ಲಕ್ಷಣಗಳು, ಡಿಸ್ಅಡ್ವಾಂಟೇಜ್ ಇಲ್ಲ, ಫೀಚರ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್, ಫೀಚರ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್, ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್,
ಎಲಿಮೆಂಟ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್, ವ್ಯವಹಾರ ಪರಿಸರದ ಲಕ್ಷಣಗಳು, ವ್ಯವಹಾರ ಪರಿಸರದ ಪ್ರಾಮುಖ್ಯತೆ, ವ್ಯವಹಾರ ಪರಿಸರದ ಮೂಲಾಂಶಗಳು. ಈ 3 ಕಾನ್ಸೆಪ್ಟ್ ಇರೋದ್ರಿಂದ ಇದೇ 3 ಕಾನ್ಸೆಪ್ಟಲ್ಲಿ ಯಾವುದಾದ್ರೂ 2 ಕಾನ್ಸೆಪ್ಟ್ ಎಕ್ಸಾಮ್ಗೆ ಬರೋದಿದೆ. ಸೊ ವೆನ್ ಯು ಆರ್ ಸ್ಟಡಿಂಗ್ 3 ಕಾನ್ಸೆಪ್ಟ್, ಔಟ್ ಆಫ್ ದಿಸ್ 3 2 ಬರಲೇಬೇಕು, 100% ಬರಬೇಕು ಎಕ್ಸಾಮ್ಗೆ. ಸೊ ಹಾಗಾಗಿ 3 ಸ್ಟಡಿ ಮಾಡೋದ್ರಾಗ ಏನೂ ತಪ್ಪಿಲ್ಲ. ಸೊ ದಿಸ್ ಈಸ್ ಅ ಸ್ಮಾಲ್ ಚಾಪ್ಟರ್. ನನ್ನ ಕಾನ್ಸೆಪ್ಟ್ ಹೆಂಗದಪ್ಪ ಅಂದರೆ, ದೊಡ್ಡ ಚಾಪ್ಟರನ್ನು ಓದೋಕ್ಕಿಂತ ಸ್ಮಾಲ್ ಆ್ಯಂಡ್ ಈಸಿ ಫಿಕ್ಸ್ ಚಾಪ್ಟರ್ಸ್ಗಳನ್ನು ಓದಬೇಕು, ಫಿಕ್ಸ್ ಕ್ವಶನ್ ಬರುವಂಥ ಚಾಪ್ಟರ್ಸ್. ಅದೇ ರೀತಿ ಮತ್ತೊಂದು ಚಾಪ್ಟರ್ ಅದ ಇಲ್ಲಿ, ಕಂಟ್ರೋಲಿಂಗ್, ನಿಯಂತ್ರಿಸುವಿಕೆ. ಈ ಚಾಪ್ಟರ್ದಲ್ಲಿ ಕೂಡ ಕೇವಲ 3 ಕಾನ್ಸೆಪ್ಟ್ ಅದಾವೆ. ನಿಯಂತ್ರಿಸುವಿಕೆಯ ಪ್ರಾಮುಖ್ಯತೆ, ನಿಯಂತ್ರಿಸುವಿಕೆಯ ಮಿತಿಗಳು, ನಿಯಂತ್ರಿಸುವಿಕೆಯ ಹಂತಗಳು. ಇಂಪಾರ್ಟೆನ್ಸ್ ಆಫ್ ಕಂಟ್ರೋಲಿಂಗ್, ಲಿಮಿಟೇಷನ್ಸ್ ಆಫ್ ಕಂಟ್ರೋಲಿಂಗ್ ಆ್ಯಂಡ್ ಸ್ಟೆಪ್ಸ್ ಆಫ್ ಕಂಟ್ರೋಲಿಂಗ್. ಅವ 3 ಕಾನ್ಸೆಪ್ಟಿಂದ 1 ಕಾನ್ಸೆಪ್ಟ್ 4 ಮಾರ್ಕ್ಸಿಗೆ ಬರ್ತದೆ. ಸೊ ಹಾಗಾಗಿ ಮೈ ಸೆಕೆಂಡ್ ಚಾಯ್ಸ್ ವಿಲ್ ಬಿ ಕಂಟ್ರೋಲಿಂಗ್ ಆ್ಯಂಡ್ ಥರ್ಡ್ ಚಾಯ್ಸ್ ಆಲ್ಸೋ ವಿಲ್ ಬಿ ಕನ್ಸ್ಯೂಮರ್ ಪ್ರೊಟೆಕ್ಷನ್. ನಿಮ್ಮ ಸಿಲೆಬಸ್ಲಿರುವಂಥ ಅತಿ 3 ಸ್ಮಾಲೆಸ್ಟ್ ಚಾಪ್ಟರ್, ಅತಿ 3 ಸಣ್ಣ ಚಾಪ್ಟರ್ಗಳು ಆಗಿರ್ತಾವೆ ರೀ. ಇಲ್ಲಿ ಬಹಳಷ್ಟು ಕಾನ್ಸೆಪ್ಟ್ಗಳಿಲ್ಲ. ಇದಕ್ಕಿಂತನೂ ಇನ್ನೂ ಚಾಪ್ಟರ್ಗಳು ಅದಾವು. ಬಟ್ ಈ 3 ಯಾಕೆ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಮೇನ್ ಉದ್ದೇಶ ಏನು ಅಂತ ಹೇಳಿದಾದ್ರೆ, ಈ 3 ಚಾಪ್ಟರ್ಗಳನ್ನು ಓದಿದಾಗ ಲಿಮಿಟೆಡ್ ಕಾನ್ಸೆಪ್ಟ್ ಸಿಗ್ತಾವೆ ನಮಗೆ. ಇಲ್ಲಿ ಗ್ರಾಹಕ ರಕ್ಷಣೆಯಲ್ಲಿ ಗ್ರಾಹಕನ ಕರ್ತವ್ಯಗಳು, ಗ್ರಾಹಕನ ಜವಾಬ್ದಾರಿಗಳು ಅಂತದ, ರೈಟ್ಸ್ ಆಫ್ ಕನ್ಸ್ಯೂಮರ್, ರೆಸ್ಪಾನ್ಸಿಬಿಲಿಟೀಸ್ ಆಫ್ ಕನ್ಸ್ಯೂಮರ್, ಹಕ್ಕುಗಳು, ಗ್ರಾಹಕನ ಹಕ್ಕುಗಳು, ಗ್ರಾಹಕನ ಜವಾಬ್ದಾರಿಗಳು, ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ರೈಟ್ಸ್. ಅವು 2 ಓದ್ರಿ, ಅವು 2ರಾಗನೇ ಯಾವುದೋ ಒಂದು 100% ಬರ್ತದೆ ಎಕ್ಸಾಮಿಗೆ. ಸೊ ಈ ರೀತಿ ಫಿಕ್ಸ್ ಕ್ವಶನ್ ನಮ್ಗೆ ಗೊತ್ತಿರುವಾಗ ವೈ ಟು ಲೀವ್ ದೀಸ್ 3 ಚಾಪ್ಟರ್ಸ್? ಈ 3 ಚಾಪ್ಟರ್ಗಳನ್ನು ಬಿಡುವಂತಹ ಮಾತು ಇಲ್ಲ. ಹಾಗಾಗಿ ಈ 3 ಚಾಪ್ಟರ್ ಪರ್ಫೆಕ್ಟ್ ಮಾಡಬೇಕು. ಓಕೆ, ಇದು ಮೊದಲನೇ ಸ್ಟ್ರಾಟಜಿ 2025-26ಕ್ಕೆ. ಈಗ ಎರಡನೇ ನಾನು ಹೇಳೋ ಚಾಪ್ಟರ್ ಯಾವುದಪ್ಪ ಅಂದರೆ ಸ್ಕೋರಿಂಗ್ ಚಾಪ್ಟರ್, ಸ್ಟಾಫಿಂಗ್. ಯಾಕೆ ಸ್ಟಾಫಿಂಗ್? ಬಿಕಾಸ್ 8 ಮಾರ್ಕ್ಸಿನ ಪ್ರಶ್ನೆ ಏನೋದ, 4 ಮಾರ್ಕ್ಸಿನ ಪ್ರಶ್ನೆ ಏನೋದ, 2 ಮಾರ್ಕ್ಸ್ ಏನದ, 1 ಮಾರ್ಕ್ಸ್ 2 ಅದಾವೆ. ಹಾಗಾಗಿ ಸ್ಟಾಫಿಂಗ್ ವಿಲ್ ಆಲ್ಸೋ ಬಿ ಯುವರ್ ಇಂಪಾರ್ಟೆಂಟ್ ಚಾಪ್ಟರ್. ಈ 4 ಚಾಪ್ಟರ್ಗಳನ್ನು ಭಾಳ ಪರ್ಫೆಕ್ಟಾಗಿ ಮಾಡಬೇಕು. ಓಕೆ, ಸೊ ಚಾಪ್ಟರ್ ವೈಸ್ ನಾವು ಸ್ಟಡಿ ಮಾಡೋದಾದರೆ, ಜಸ್ಟ್ ಸರ್ ನನಗೆ 40-50 ಮಾರ್ಕ್ಸ್ ಸಾಕು ಔಟ್ ಆಫ್ 80 ಅನ್ನೋದಾದರೆ ಈ 4 ಚಾಪ್ಟರ್ಸ್ಗಳನ್ನು ಪರ್ಫೆಕ್ಟ್ ಮಾಡಿರಿ. ಇನ್ನು ನಾನು ಸೆಕ್ಷನ್ ವೈಸ್ ಹೋಗ್ತೀನಿ. 1 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವ ರೀ ಸರ್ ಅನ್ನೋದಾದರೆ, ನೀವು ಹಳೆ ಕ್ವಶನ್ ಪೇಪರ್ಸ್ಗಳನ್ನು ರೆಫರ್ ಮಾಡಬೇಕು. ಆಲ್ರೆಡಿ ಇಲಾಖೆಯಲ್ಲಿ ವೆಬ್ಸೈಟ್ನಲ್ಲಿ ಬಿಟ್ಟಿದ್ದಾರೆ. ಓಕೆ, ಅದು ವೆಬ್ಸೈಟ್ ಲಿಂಕ್ ಕೂಡ ನಾನು ನಿಮಗೆ ಆಲ್ರೆಡಿ ಟೆಲಿಗ್ರಾಮ್, ವಾಟ್ಸಪ್ ಗ್ರೂಪ್ನಲ್ಲಿ ಕಳಿಸಿದ್ದೀನಿ. ಇನ್ನೂ ಯಾರೂ ಜಾಯ್ನ್ ಆಗಿಲ್ಲ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಸಿಗ್ತದೆ. 2024 A1, A2, A3 3 ಕ್ವಶನ್ ಪೇಪರ್ಸ್. 2025 A1, A2, A3 ಅಗೇನ್ 3. ಸೊ 3 ಪೇಪರ್ಸ್ ಆಫ್ 2024, 3 ಪೇಪರ್ಸ್ ಆಫ್ 2025. 6 ಪೇಪರ್ಗಳಾದವು. ಪ್ರಾಕ್ಟೀಸ್ ಪೇಪರ್ 1, ಪ್ರಾಕ್ಟೀಸ್ ಪೇಪರ್ 2, 8 ಕ್ವಶನ್ ಪೇಪರ್ ನಿಮಗೆ ಸಿಗ್ತಾವೆ. ಆ 8 ಕ್ವಶನ್ ಪೇಪರ್ಗಳಲ್ಲಿರುವಂತಹ 1 ಮಾರ್ಕಿನ ಮಲ್ಟಿಪಲ್ ಚಾಯ್ಸ್, ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಚ್ ದಿ ಫಾಲೋವಿಂಗ್, 1 ವರ್ಡ್ ಆನ್ಸರ್ಸ್, ಇವುಗಳನ್ನು ಪರ್ಫೆಕ್ಟ್ ಮಾಡಿದ್ರೆ 95%ಗಿಂತನೂ ಜಾಸ್ತಿ ಕವರ್ ಆದಂಗೆ ಆಗ್ತದೆ. ಬಿಕಾಸ್ ಆಲ್ಮೋಸ್ಟ್ ಅವರ್ ರಿಪೀಟ್ ಆಗುವಂಥ ಎಲ್ಲ ಸಾಧ್ಯತೆ ಇರ್ತದೆ ರೀ. ಓಕೆ, 8 ಕ್ವಶನ್ ಪೇಪರ್ಗಳನ್ನು 1 ಮಾರ್ಕ್ಸ್ ಪರ್ಫೆಕ್ಟ್ ಮಾಡಬೇಕು. 2 ಮಾರ್ಕ್ಸ್, 4 ಮಾರ್ಕ್ಸ್, 8 ಮಾರ್ಕ್ಸ್ ಐ ವಿಲ್ ಟೆಲ್ ಯು. ನಾನು ನಿಮಗೆ ಸಮಯ ಬಂದಂಗೆ ಹೇಳ್ತೀನಿ ಯಾವ್ದು ಇಂಪಾರ್ಟೆಂಟ್ ಅಂತೇಳಿ. ಚಾಪ್ಟರ್ ವೈಸ್ ನೋಡೋದಾದರೆ ನನಗೆ ಇವು 4 ಚಾಪ್ಟರ್ಸ್ ಇಂಪಾರ್ಟೆಂಟ್ ಅನ್ನಿಸ್ತದೆ. ಸರ್ ಮಾರ್ಕೆಟಿಂಗ್ ಕೂಡ ಬಹಳಷ್ಟು ಮಾರ್ಕ್ಸ್ ಅದು, ಅದನ್ನು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇಲ್ಲ. ಇಂಪಾರ್ಟೆಂಟ್ ಅಂತ ಹೇಳ್ತಾ ಇಲ್ಲ ಅಂತಿಲ್ಲ, ಇಂಪಾರ್ಟೆಂಟ್ ಅದ. ಬಟ್ ಸ್ಟಿಲ್ ಅದಕ್ಕಿಂತಲೂ ಟಾಪ್ 4. ಬಿಕಾಸ್ ಮಾರ್ಕೆಟಿಂಗ್ನಲ್ಲಿ ಇಷ್ಟು ಮಾರ್ಕ್ಸ್ ಇನ್ವಾಲ್ವ್ ಆದಾಗ ಕಾನ್ಸೆಪ್ಟ್ಸ್ ಕೂಡ ಹೆವಿ ಇರ್ತದೆ. ನೀವು ಅಭ್ಯಾಸ ಮಾಡಬೇಕಾಗಿರೋದು, ಓದಬೇಕಾಗಿರೋ ಅಂಶಗಳು ಕೂಡ ಅಷ್ಟೇ ಜಾಸ್ತಿ ಇರ್ತಾವೆ ರೀ. ಹಾಗಾಗಿ ನಾನು ಸ್ಮಾಲ್ ಚಾಪ್ಟರ್ಸ್ಗಳನ್ನು ಹೇಳ್ತೇನೆ. ಜಸ್ಟ್ 40-50 ಸ್ಕೋರ್ ಮಾಡೋರಿಗೆ 80 ಔಟ್ ಆಫ್ 80 ಯಾವ ರೀತಿ ಮಾಡಬೇಕು ಅದ್ರದ್ದು ಒಂದು ವಿಡಿಯೋ ಬರ್ತದೆ. ಜಸ್ಟ್ ಪಾಸ್ ಯಾವ ರೀತಿ ಆಗಬೇಕು ಅದ್ರದ್ದು ಒಂದು ವಿಡಿಯೋ ಬರ್ತದೆ. ಎವರೇಜ್ ಸ್ಕೋರ್ ಮಾಡೋರು ಈ 4 ಚಾಪ್ಟರ್ಸ್ಗಳನ್ನು ಬಿಡಬಾರ್ದು. 80 ಔಟ್ ಆಫ್ 80 ಮಾಡೋರು ಕೂಡ ಈ 4 ಚಾಪ್ಟರ್ಸ್ಗಳನ್ನು ಬಿಡಬಾರ್ದು. ಓಕೆ, ಸೊ ದಿಸ್ ಈಸ್ ಓವರ್ ಆಲ್ ಸ್ಮಾಲ್ ಕ್ವೈಟ್ ಸ್ಟ್ರಾಟಜಿ. ಫೆಬ್ರವರಿ 28 ತನಕ ಅಥವಾ ನಿಮ್ಮ ಎಕ್ಸಾಮ್ ಮುಗಿಯೋ ತನಕ ನಾನು ನಿಮ್ಮ ಜೊತೆನೇ ಇರ್ತೀನಿ. 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕನ್ನಡ ಮೀಡಿಯಮ್ ಸಪ್ರೇಟ್, ಇಂಗ್ಲೀಷ್ ಮೀಡಿಯಮ್ ಸಪ್ರೇಟ್ ಮಾಡ್ತೀನಿ. 8 ಮಾರ್ಕ್ಸ್, 2 ಮಾರ್ಕ್ಸ್, 1 ಮಾರ್ಕ್ಸ್ ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಸ್ಟ್ಯಾಟಿಸ್ಟಿಕ್ಸ್, ಎಕನಾಮಿಕ್ಸ್, ಇಂಗ್ಲೀಷ್ ಎಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಜಸ್ಟ್ ಒಂದು ಕೆಲಸ ಮಾಡಬೇಕು, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ, ಕಮೆಂಟ್ ಮಾಡೋದ್ರ ಮೂಲಕ ನಮ್ಗೆ ತಿಳಿಸ್ರಿ. ಅಷ್ಟು ನಮಗೊಂದು ಸ್ವಲ್ಪ ಮೋಟಿವೇಶನ್ ಸಿಗ್ತದೆ. ವಿಡಿಯೋಗಳನ್ನು ಮಾಡಬೇಕು ಮಾಡಬಾರ್ದು, ಯಾವ ಕಂಟೆಂಟ್ ಮೇಲೆ ಮಾಡಬೇಕು ಅನ್ನೋದು ಕ್ಲಾರಿಟಿ ಸಿಗಬೇಕಾದ್ರೆ ಪ್ಲೀಸ್ ಡೂ ಕಮೆಂಟ್. ಓಕೆ, ಸೊ ಇಲ್ಲಿಗೆ ಸೆಷನನ್ನು ಎಂಡ್ ಮಾಡ್ತೀನಿ.
ಥ್ಯಾಂಕ್ ಯು ಎವ್ರಿಬಡಿ ಫಾರ್ ವಾಚಿಂಗ್ ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್.